ಕುಮಾರಸ್ವಾಮಿ ಅವರು ಆರಂಭದಲ್ಲಿ ಒಪ್ಪಿಗೆ ಇಲ್ಲ ಅಂದಿದ್ರು, ಈಗ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೀಜನ್ ಆಗಿದ್ದಾರೆ ಅವರು ಕೇಂದ್ರದ ಮಂತ್ರಿ. ಯಾರು ಅವರು? ಕೇಂದ್ರದ ಮಂತ್ರಿ, JDSನ ನಾಯಕ. ಏನೂ ಇಲ್ಲ ಈ ಕೇಸ್ನಲ್ಲಿ ಅಂತ ಒಂದ್ಸಾರಿ ಪಾದಯಾತ್ರೆ ಬೇಡ ಅಂತ ಹೇಳ್ತಾರೆ. ಮಳೆ ಜಾಸ್ತಿ ಆಗಿದೆ, ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದಾವೆ, ಪ್ರವಾಹ ಬಂದಿದೆ, ಅದ್ರ ಕಡೆಗೆ ನಾವು ಗಮನ ಕೊಡಬೇಕು. ಈಗ ಹೊರಟೋಯ್ತಾ ಅದು? ಹಾಂ, ಮಂತ್ರಿ ಪದವಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ, ಅವ್ರ ಮಾತನ್ನ ಕೇಳ್ತಾ ಇದ್ದಾರೆ ಅಂತ. ಅವ್ರ ಮಾತನ್ನೇ ಕೇಳ್ತಾ ಇದ್ದಾರೆ ಅಂದರೆ ಇವರು ಸ್ವಇಚ್ಛೆಯಿಂದ ಮಾಡ್ತಾ ಇಲ್ಲಲ್ಲ. ಹಾಂ, ಇದನ್ನೆಲ್ಲ ಎದುರಿಸೋದಕ್ಕೆ ನೀವು ಎಷ್ಟು ಮಟ್ಟಿಗೆ ಸಿದ್ಧರಾಗಿದ್ದೀರಿ? ನಾವೆಲ್ಲ ಸಿದ್ಧ ಆಗಿದ್ದೀವಿ, ಎಲ್ಲ ಎದುರಿಸ್ತೀವಿ. ಮಳೆಯಿಂದ ಮನೆಗಳು ಬಿದ್ದೋಗಿದೆ, ಎಲ್ಲ ವರದಿ ತರಿಸ್ತಾ ಇದ್ದೀನಿ. ಮನೆ ಬಿದ್ದಿರೋದಿರ್ಬೋದು, ರಸ್ತೆ ಕೆಟ್ಟಿರೋದಿರ್ಬೋದು, ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು, ವಿದ್ಯುತ್ ಕಂಬಗಳು ಹೋಗಿರ್ತಕ್ಕಂಥದ್ದು ಇರ್ಬೋದು, ಇದ್ರ ಬಗ್ಗೆ ಎಲ್ಲ ವರದಿ ತರಿಸ್ತೀವಿ. ಗೊಂದಲ ಆಗಿದೆ ಸರ್. ಅಂದ್ರೆ ಮನೆಗಳು ಕಟ್ಟಿಸ್ಕೊಡ್ತೀವಿ ಮತ್ತೆ ಪರಿಹಾರನೂ ಕೊಡ್ತೀವಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಆದ್ರೆ ಆದೇಶ ಆಗಿಲ್ಲ. ನಾವು ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿದ್ದೀವಿ. SDRFನವರು ಸರ್ಕಾರ ಎಷ್ಟು ಕೊಡಬೇಕು, ಅದ್ರ ಜೊತೆಗೆ ಒಂದು ಮನೆನೂ ಕೊಡ್ತೀವಿ. ಮನೆನೂ ಕಟ್ಕೊಡ್ತಾರೆ. ಆದೇಶ ಆಗುತ್ತಾ ಸರ್? ಯಾವಾಗ ಆಗುತ್ತೆ ಸರ್ ಆದೇಶ? ಸರ್, ಕುಮಾರಸ್ವಾಮಿ ಅವರು ಆರಂಭದಲ್ಲಿ ಒಪ್ಪಿಗೆ ಇಲ್ಲ ಅಂದಿದ್ರು, ಈಗ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೀಜನ್ ಆಗಿದ್ದಾರೆ ಅವರು ಕೇಂದ್ರದ ಮಂತ್ರಿ. ಯಾರು ಅವರು? ಕೇಂದ್ರದ ಮಂತ್ರಿ, JDSನ ನಾಯಕ. ಏನೂ ಇಲ್ಲ ಈ ಕೇಸ್ನಲ್ಲಿ ಅಂತ ಒಂದ್ಸಾರಿ ಪಾದಯಾತ್ರೆ ಬೇಡ ಅಂತ ಹೇಳ್ತಾರೆ. ಮಳೆ ಜಾಸ್ತಿ ಆಗಿದೆ, ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದಾವೆ, ಪ್ರವಾಹ ಬಂದಿದೆ, ಅದ್ರ ಕಡೆಗೆ ನಾವು ಗಮನ ಕೊಡಬೇಕು. ಈಗ ಹೊರಟೋಯ್ತಾ ಅದು? ಹಾಂ, ಮಂತ್ರಿ ಪದವಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ, ಅವ್ರ ಮಾತನ್ನ ಕೇಳ್ತಾ ಇದ್ದಾರೆ ಅಂತ. ಅವ್ರ ಮಾತನ್ನೇ ಕೇಳ್ತಾ ಇದ್ದಾರೆ ಅಂದರೆ ಇವರು ಸ್ವಇಚ್ಛೆಯಿಂದ ಮಾಡ್ತಾ ಇಲ್ಲಲ್ಲ. ಹಾಂ, ಇದನ್ನೆಲ್ಲ ಎದುರಿಸೋದಕ್ಕೆ ನೀವು ಎಷ್ಟು ಮಟ್ಟಿಗೆ ಸಿದ್ಧರಾಗಿದ್ದೀರಿ? ನಾವೆಲ್ಲ ಸಿದ್ಧ ಆಗಿದ್ದೀವಿ, ಎಲ್ಲ ಎದುರಿಸ್ತೀವಿ. ಮಳೆಯಿಂದ ಮನೆಗಳು ಬಿದ್ದೋಗಿದೆ, ಎಲ್ಲ ವರದಿ ತರಿಸ್ತಾ ಇದ್ದೀನಿ. ಮನೆ ಬಿದ್ದಿರೋದಿರ್ಬೋದು, ರಸ್ತೆ ಕೆಟ್ಟಿರೋದಿರ್ಬೋದು, ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು, ವಿದ್ಯುತ್ ಕಂಬಗಳು ಹೋಗಿರ್ತಕ್ಕಂಥದ್ದು ಇರ್ಬೋದು, ಇದ್ರ ಬಗ್ಗೆ ಎಲ್ಲ ವರದಿ ತರಿಸ್ತೀವಿ. ಗೊಂದಲ ಆಗಿದೆ ಸರ್. ಅಂದ್ರೆ ಮನೆಗಳು ಕಟ್ಟಿಸ್ಕೊಡ್ತೀವಿ ಮತ್ತೆ ಪರಿಹಾರನೂ ಕೊಡ್ತೀವಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಆದ್ರೆ ಆದೇಶ ಆಗಿಲ್ಲ. ನಾವು ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿದ್ದೀವಿ. SDRFನವರು ಸರ್ಕಾರ ಎಷ್ಟು ಕೊಡಬೇಕು, ಅದ್ರ ಜೊತೆಗೆ ಒಂದು ಮನೆನೂ ಕೊಡ್ತೀವಿ. ಮನೆನೂ ಕಟ್ಕೊಡ್ತಾರೆ. ಆದೇಶ ಆಗುತ್ತಾ ಸರ್? ಯಾವಾಗ ಆಗುತ್ತೆ ಸರ್ ಆದೇಶ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.